ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನನ್ನ ಹತ್ರ ಇರುವಂತಹ ಬೆಳ್ಳಿ ಜಿವಿಲ್ರಿ ಅಂದರೆ ಬೆಳ್ಳಿದು ಕಲೆಕ್ಷನ್ನ ನಾನು ತೋರಿಸ್ತಾ ಇದ್ದೀನಿ. ಸೊ ದೀಪ ಆಗಿರ್ಬೋದು ಮತ್ತು ತಟ್ಟೆ ಆಗಿರ್ಬೋದು. ಸೊ ಅದ್ರದ್ದೆಲ್ಲ ನಾನು ಫಸ್ಟ್ ಹಂಗೆ ತೋರಿಸ್ತೀನಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ನೋಡಿ, ಈ ಥರ ಇದೆ. ಓಕೆನಾ? ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ನಲ್ಲಿ ನಾನು ಸಿಲ್ವರ್ದು ಜಿವಿಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ಲ, ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಅಲ್ಲ, ನಾನು ಸಿಲ್ವರ್ದು ಬಿಸ್ಕೆಟ್ ನಾನು ತಗೊಂಡಿರೋದು ತೋರಿಸ್ತೀನಿ ಅಂತ. ಸೊ ಅದೆಲ್ಲ ನಿಮಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ, ಬೆಳ್ಳಿ ಜಿವಿಲ್ರಿ ಬಗ್ಗೆ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನಲ್ಲಿ ನಾನು ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಸೊ ನಮಗೆ ಈ ವರ್ಷ ಹಬ್ಬ ಇಲ್ಲ, ಸೊ ನಾನು ಒನ್ ಡೇ ಬಿಫೋರೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಹಾಗೆ ಇದು ಮಾಡ್ಬೋದು. ಬಟ್ ನಮ್ಮ ಅಕ್ಕ ಅಂದರೆ ನಮ್ಮ ಅಮ್ಮ ಮನೆ ಕಡೆ ಗೌರಿ ಹಬ್ಬಕ್ಕೆ ಅಂತ ಬಟ್ಟೆ ಕೊಡ್ತಾರಲ್ಲ, ಸೊ ನಮ್ಮ ಅಕ್ಕ ಚೆನ್ನೈಯಿಂದ ಬಂದಿದ್ಲು. ಸೊ ಅವಳು ನನಗೆ ಕೊಟ್ಟಿರುವಂತಹ ಡ್ರೆಸ್ ಇದು. ಸೊ ನಾನು ವೇರ್ ಮಾಡಿದ್ದೀನಿ ನೋಡಿ. ಸೊ ಇದು ಚಿಕನ್ ಕಾರಿ ಕುರ್ತಾ ತಂದ್ಕೊಟ್ಲು, ಅದು ಮತ್ತೆ ಇನ್ನೊಂದು ಟ್ಯೂನಿಕ್ ಟಾಪ್ ಅಂತ ತಂದ್ಕೊಟ್ಟಿದ್ದಾಳೆ. ಬಿಕಾಸ್ ನಾನು ಸ್ಯಾರಿ ತೊಗೊಂಡ್ರು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನನ್ನ ಕೈಯಲ್ಲಿ ಮಾಡ್ಸೋಕ್ಕಾಗಲ್ಲ, ಬಿಕಾಸ್ ಅದೆಲ್ಲ ಹೊಲಿಸ್ಲೂಬಾರ್ದಲ್ವಾ. ಸೊ ಅದಕ್ಕೆ ಅಟ್ಲೀಸ್ಟ್ ಡ್ರೆಸ್ ಅಂದರೆ ಅವತ್ತಿನ ದಿನ ಫೆಸ್ಟಿವಲ್ ದಿನ ಏನು ಹಾಕೊಂಡಿಲ್ಲ, ನಾನು ಹಿಂದಿನ ದಿನ ಹಾಕೊಂಡಿದ್ದೀನಿ. ಸೊ ಆಮೇಲೆ ಹಳೇದು ಯಾವ್ದಾರ ಹೊಸದಿದ್ರೂ ಹಾಕೋಬೋದು, ಹೊಸದು ಅವತ್ತಿನ ದಿನ ಹಾಕೋಬಾರ್ದು ಅಂತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕೆಲವ್ರಿಗೆ ಗೊತ್ತಿರಲ್ಲ ಅನಿಸುತ್ತೆ. ಸೊ ಹೊಸದಾಗಿ ಯಾರು ವಿಡಿಯೋ ನೋಡ್ತಾ ಇದ್ರೆ ಏನು ಅಂದರೆ, ನಮ್ಮ ಮಾವ ತೀರೋಗಿರೋದ್ರಿಂದನೇ ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬನೂ ನನಗೆ ಮಾಡೋಕ್ಕಾಗಲಿಲ್ಲ. ಸೊ ಒಂದು ವರ್ಷ ನಮಗೆ ಹಬ್ಬ ಇರಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಸೊ ಅಕ್ಕ ಬಂದಿದ್ಲಲ್ಲ, ಸೊ ಹಾಗೆ ಇದು ವಿಡಿಯೋ ಶೂಟ್ ಮಾಡೋಣ ಅಂದ್ಬಿಟ್ಟು ಅವಳು ಹಾಕೊಂಡು ತೋರಿಸು ಅಂದ್ಲು. ಸೊ ಅದಕ್ಕೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಆ ಥರ. ಸೊ ಬನ್ನಿ, ಇವಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಇವಾಗ ಫುಲ್ಲು ನಾನು ನಂದು ಬೆಳ್ಳಿ ಜಿವಿಲ್ರಿದು ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಬೆಳ್ಳಿ ಜಿವಿಲ್ರಿ ಅಂದರೆ ಏನು ಅಂದರೆ ತಟ್ಟೆ ಆಗಿರ್ಬೋದು ಮತ್ತು ಇದು ಬೆಳ್ಳಿ ದೀಪಗಳು, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ. ಸೊ ತುಂಬ ಎಲ್ಲ ನಾವು ಲಾಕರಲ್ಲೆಲ್ಲ ಜಾಸ್ತಿ ಇಟ್ಟಿರೋದು. ಸೊ ಹಾಗೆ ಜಸ್ಟ್ ನಿಮಗೆ ತೋರಿಸೋಣ ಅಂತ ಸ್ವಲ್ಪ ತಗೊಂಡು ಬಂದಿರೋದು ನಾನು. ಸೊ ನಾನು ಅದೇ ಒಂದು ವಿಡಿಯೋ ಮಾಡಬೇಕಿತ್ತಲ್ಲ, ಸೊ ನಿಮಗೆಲ್ಲರಿಗೂ ಇನ್ಫಾರ್ಮೇಷನ್ ಕೊಡೋಣ ಅಂದ್ಬಿಟ್ಟು ನಾನು ಈ ಥರ ಮಾಡಿರೋದು. ಸೊ ನೋಡ್ಕೊಂಬನ್ನಿ. ಇದು ಏನು ಅಂದರೆ ಫ್ರೆಂಡ್ಸ್, ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ. ಸೊ ಬೆಳ್ಳಿ ತಟ್ಟೆ ಮತ್ತು ಇದು ಬೆಳ್ಳಿದು ದೀಪ ಇದು. ಸೊ ಇದು ನಂದಾ ದೀಪ ಅಂತಾರೆ ನೋಡಿ, ಅದು ಮಧ್ಯದಲ್ಲಿ ಬತ್ತಿ ಬರುತ್ತಲ್ಲ ಅದು. ಸೊ ಇದು ಸೈಡ್ ಹಾಕೋಬೋದು ಎಲ್ಲಿ ಬೇಕಾರ. ಸೊ ಅದು ಒಂಥರ ಅದ್ರ ದೀಪನೇ. ಆಮೇಲೆ ಇದು ಆರತಿ ಇದು ಬರುತ್ತಲ್ಲ, ಸೊ ಆರತಿ ತಟ್ಟೆ ಚಿಕ್ಕದಾಗಿ ಬರುತ್ತಲ್ಲ, ಸೊ ಅದು. ಸೊ ಇದೆಲ್ಲ ನಾನು ನಂದು ಟ್ಯೂಷನ್ ಮಾಡಿ ನಾನು ತೊಗೊಂಡಿರೋದು. ಇದು ಈ ಒಂದು ತಟ್ಟೆ ಮತ್ತು ಇದನ್ನು ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ನಲ್ಲ, ಸೊ ಅದರಲ್ಲಿ ಒಂದು ಗುರ್ತಿರಲಿ ಅಂತ ತೊಗೊಂಡಿರೋದು. ಸೊ ಹೇಳ್ತೀನೆಲ್ಲ ಯಾವುದು ಅಂತ. ಸೊ ಆ ಥರ ಇದೆ. ಮತ್ತು ಇದು ಇದ್ರದ್ದು ಸಿಲ್ವರ್ದು ಇದು ಬಿಸ್ಕೆಟು. ಸೊ ನೋಡಿ 100 ಗ್ರಾಮ್ಸಲ್ಲಿದೆ ನೋಡಿ. ಫೈನ್ ಸಿಲ್ವರ್ 999 ಅಂತ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ? ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಸೊ 999 ಅಂತ ಬರೆದಿರುತ್ತೆ. 100 ಗ್ರಾಮ್ಸ್ನಲ್ಲಿ ಬರುತ್ತೆ ಇದು. ಸೊ ಆಲ್ಮೋಸ್ಟ್ ಒಂದು 30,000 ಒಳಗೆ ಬರ್ಬೋದು. ಸೊ 1.5 ವರ್ಷ ಆಯಿತು ನಾನು ತೊಗೊಂಡು. ಸೊ ಆ ಥರ. ಸೊ ಈ ಥರ ಇದೆ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಫಸ್ಟ್ ನಾನು ನಿನ್ನೆ ಅಂದರೆ ಮೊನ್ನೆ ವಿಡಿಯೋ ಮಾಡಿದ್ನಲ್ಲ, ಸೊ ಅದರಲ್ಲಿ ಹೇಳಿದ್ನಲ್ಲ ನಾನು ಸಿಲ್ವರ್ದು ಬಿಸ್ಕೆಟ್ದು ತೋರಿಸ್ತೀನಿ ನಿಮಗೆ ಅಂತ. ಸೊ ಇದನ್ನು ತಗೊಂಡು ಆಲ್ಮೋಸ್ಟ್ ಆಯಿತು 1 ಇಯರ್ ಮೇಲಾಗಿದೆ ಇದು ತೊಗೊಂಡು, 1.5 ವರ್ಷ ಅಂದ್ಕೊಳ್ಳಿ. ಸೊ ಅದನ್ನು ತೋರಿಸ್ತೀನಿ ನಿಮ್ಗೆ ಹೇಗಿರುತ್ತೆ ಅಂತ. ಸೊ ದಟ್ ಏನು ಅಂದರೆ ಇದೆಲ್ಲ ನಿಮ್ಗೊಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಬಿಕಾಸ್ ನೀವು ಇದೇ ಥರ ಪರ್ಚೇಸ್ ಮಾಡ್ಬೋದಲ್ಲ, ಯಾಕೆಂದರೆ ಚಿನ್ನದ ರೇಟು ತುಂಬ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ನಾವು ಸಿಲ್ವರ್ಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗು ಫುಲ್ಲು ಸಿಲ್ವರ್ದು ಇದ್ರದ್ದು ಇರುತ್ತೆ, ಸಿಲ್ವರ್ ಜಿವಿಲ್ರಿ ಬಗ್ಗೆ. ಮತ್ತು ಇದೇ ವ್ಲಾಗ್ನಲ್ಲಿ ಫ್ರೆಂಡ್ಸ್ ನಾನು ಕೆಲವು ಟಿಪ್ಸ್ನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ಸೊ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯಾವೆಲ್ಲ ರೂಲ್ಸ್ನ ನಾವು ಫಾಲೋ ಮಾಡಬೇಕು, ಯಾವೆಲ್ಲ ಟೆಕ್ನಿಕಿಂದ ನಾವು ಬೇಗ ನಮಗೆ ಮ್ಯಾನಿಫೆಸ್ಟ್ ಆದ್ರೇ ತಾನೇ ನಾವು ಏನಾರು ಅಂದ್ಕೊಂಡಿದ್ದು ಸಿಗೋಕ್ಕೆ ಸಾಧ್ಯ. ಸೊ ಮ್ಯಾನಿಫೆಸ್ಟ್ ಎಷ್ಟು ನಾವು ಇದಾಗಿ ಮಾಡ್ತೀವೋ, ಅಫರ್ಮೇಷನ್ಸ್ ಎಲ್ಲ ಹಾಕ್ಬಿಟ್ಟು, ಸೊ ಅಷ್ಟು ಬೇಗ ನಮಗೆ ನಾವೇನು ಅಂದ್ಕೊಂಡಿರ್ತೀವೋ ಅದು ನಮಗೆ ಸಿಗುತ್ತೆ. ಸೊ ಅದು ಫುಲ್ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ತೋರಿಸ್ತೀನಿ ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನೋಡಿ.
100 ಅಂತ ಇದೆ ನೋಡಿ, 100 ಗ್ರಾಮ್ಸ್ದು ಇದು. ಸೊ 100 ಗ್ರಾಮ್ಸ್ದು ಸಿಲ್ವರ್ದು, ಓಕೆನಾ, 999 ಅಂತ ಬಂದಿದೆ ನೋಡಿ. ಇದ್ರಲ್ಲಿ ನೋಡಿ ಕಾಣಿಸುತ್ತೆ, ಉಲ್ಟಾ ಕಾಣಿಸ್ತಾ ಇದೆ ಇದರಲ್ಲಿ. 999 ಅಂತ ಪ್ಯೂರ್ ಸಿಲ್ವರ್ದು ಬರುತ್ತೆ, ಆಯಿತಾ. ಸೊ ಇದೆಷ್ಟು ಅಂದರೆ ಒಂದು 100 ಗ್ರಾಮ್ಸಲ್ಲಿ ಬರುತ್ತೆ. ಸೊ 100 ಗ್ರಾಮ್ಸು ಅಂದರೆ ಸೊ ನಾ ಹೇಳ್ತೀನಿ ನೋಡಿ, ಇವಾಗ ಎಷ್ಟಿದೆ ಅಂದರೆ 999ದೇ ನಾನು ಹೇಳ್ತಾ ಇರೋದು. ಸೊ 999ದು ತುಂಬಾ ಪ್ಯೂರಿಟಿ ಬರುತ್ತೆ, ಓಕೆನಾ. ಸೊ ನಿಮಗೆ ಒಂದು 10 ಗ್ರಾಮ್ ತೊಗೋಬೇಕು ಅಂದ್ರೆ 3000 ಆಗುತ್ತೆ. ಸೊ ಆಯಿತಾ, 3000 ಅಂದರೆ ಆಲ್ಮೋಸ್ಟ್ ಒಂದು 30,000ವರೆಗೂ 30,000 ಒಳಗೆ ಬರುವಂತಹ ಒಂದು, ಜಸ್ಟ್ ಸುಮ್ಮನೆ ಹಾಗೆ ಎಸ್ಟಿಮೇಟ್ ಮಾಡಿದ್ದೀನಿ, 30,000 ಒಳಗೆ ಬರುತ್ತೆ ಫ್ರೆಂಡ್ಸ್. ಬಿಕಾಸ್ ಇದು 100 ಗ್ರಾಮ್ಸು ತುಂಬ ಪ್ಯೂರಿಟಿ ಇರುತ್ತೆ. 999 ಅಂದರೆ ನೀವು ನೆಕ್ಸ್ಟ್ ಯಾವಾಗಾರ ಕೊಡೋಕೆ ಹೋದ್ರೂ ನಿಮಗೆ ಸೇಮ್ ಪ್ರೈಸಲ್ಲೇ ತಗೋತಾರೆ, ಅದೇ ಪ್ರೈಸಲ್ಲಿ ಸಿಗುತ್ತೆ ನಿಮಗೆ, ಓಕೆನಾ. ಸೊ ಆ ಥರ. ಸೊ ಇದಕ್ಕೆ ಈ ಥರ ಇನ್ವೆಸ್ಟ್ ಮಾಡಿ. ಇಲ್ಲ ನಾನು ಹೇಳಿದ್ನಲ್ಲ 1 ಗ್ರಾಮು ಬೆಸ್ಟ್, ಅದು ಜಾಸ್ತಿ ನಿಮಗೆ ತುಂಬಾ ಜಾಸ್ತಿ ತೊಗೊಳಕ್ಕಾಗದೇ ಇದ್ರೆ ಏನು ಮಾಡಿ ಅಂದರೆ ನೀವು ಆ ಥರನೂ ಮಾಡ್ಬೋದು. ಇಲ್ಲ 50 ಗ್ರಾಮ್ ಮಾಡ್ಬೋದು, 25 ಗ್ರಾಮ್ಸ್ದು ಮಾಡ್ಬೋದು, ನಿಮ್ಮ ಇಷ್ಟ. ಸೊ ಜಸ್ಟ್ ಒಂದು 1 ಗ್ರಾಮ್ ಥರನೇ ಇವಾಗ ಇನ್ವೆಸ್ಟ್ ಮಾಡ್ಕೊಂಬನ್ನಿ. ಆವಾಗ ಜಾಸ್ತಿ ಕಾಯಿನ್ಸ್ ಆಗಿರುತ್ತಲ್ಲ, ಸೊ ಆವಾಗ ನಿಮಗೆ ಏನಾರ ಮುಂದೆ ಏನಾರ ತೊಗೋಬೇಕು ಅಂದರೂ, ಅಕಸ್ಮಾತ್ ನೀವು ಗೋಲ್ಡೇ ತೊಗೋಬೇಕು ಅಂದ್ರೂ ಆ ಸಿಲ್ವರ್ ಕಾಯಿನ್ಸ್ ಎಲ್ಲ ಕೊಟ್ಟು ನೀವು ತೊಗೋಬೋದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಓಕೆನಾ. ಸೊ ಬನ್ನಿ ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸೊ ಫಸ್ಟ್ ಇದು ತೋರಿಸ್ತೀನಿ. ಇದು ನನ್ನ ಮದುವೆಗೆ ನಮ್ಮ ಅಮ್ಮ ಕೊಟ್ಟಿರೋ ತಟ್ಟೆ. ಸಖತ್ ವೆಯ್ಟ್ ಇದೆ ಇದು, ಆಲ್ಮೋಸ್ಟ್ ಒಂದು 1 kg ಹತ್ತತ್ರ ಬರುತ್ತೆ. ಅವಾಗೆಲ್ಲ ತುಂಬ ಜಾಸ್ತಿ ಗಟ್ಟಿ ಬರೋದು, ತೂಕ ಜಾಸ್ತಿ. ಸೊ ಇದ್ರದ್ದು ಚೊಂಬು ಎಲ್ಲ ಇದೆ. ಸೊ ಅದೆಲ್ಲ ನಮ್ಮ ಅತ್ತೆ ಮನೇಲಿದೆ. ಬಿಕಾಸ್ ಕೆಲವೆಲ್ಲ ಅತ್ತೆ ಮನೇಲಿ ಇಟ್ಟಿದ್ದೀನಿ ನಾನು. ನನಗೇನು ಬೇಕೋ ಒಂದು ದೀಪ ಮಾತ್ರ ನಾನು ತಂದಿರೋದು ಅಷ್ಟೇ. ಒಂದು ದೀಪ ತಂದಿದ್ದೀನಿ, ಇನ್ನೊಂದು ಕಳಶಕ್ಕೆ ಇಟ್ಟಿದ್ದೀನಿ ಲಕ್ಷ್ಮೀ ದೇವ್ರದ್ದು ಒಂದು ಚೊಂಬು, ಇನ್ನೊಂದು ಅಷ್ಟಲಕ್ಷ್ಮಿ ಚೊಂಬು, ಮತ್ತು ಇನ್ನೂ ಒಂದು ಚೊಂಬು, ಪ್ಲಸ್ ಅದೇ ಮದುವೆಗೆ ಏನೇನು ಕೊಡ್ತಾರೋ ಬೆಳ್ಳಿ ಸಾಮಾನೆಲ್ಲ ಅದಲ್ಲೇ ಇದೆ ನಮ್ಮ ಅತ್ತೆ ಮನೇಲಿ. ಸೊ ಈ ಥರ ತಟ್ಟೆ ಒಂದು ನಾನು ತೊಗೊಂಡೆ, ಬಿಕಾಸ್ ನಾನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಎಲ್ಲ ಮಾಡ್ತಾ ಇರ್ತೀನಲ್ಲ, ಸೊ ಅವ್ರ ಹತ್ರನೂ ಇದೆ ತಟ್ಟೆ. ಸೊ ಅದಕ್ಕೋಸ್ಕರ ನಾನು ತೊಗೊಂಡು ಬಂದಿದ್ದೀನಿ. ಬಿಕಾಸ್ ತಟ್ಟೆ ಇದ್ದರೆ ಯೂಸ್ಫುಲ್ ಅಲ್ವಾ ಫ್ರೆಂಡ್ಸ್. ಸೊ ಇವಾಗ ನೋಡಿ 1 kg ನಾವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ 1 kg ಹತ್ತತ್ರ ಇದೆ, 900 ಗ್ರಾಮ್ಸ್ ಅಂದ್ಕೊಳ್ಳಿ. ಸೊ ಇವಾಗ 1 kg ನೀವು ತೊಗೋಬೇಕು ಅಂದರೆ ಆಲ್ಮೋಸ್ಟ್ 1 ಲಕ್ಷದ ಮೇಲೆ ಆಗುತ್ತಲ್ವಾ. ಸೊ ಅದಕ್ಕೆ ಸೊ ಅದೊಂದು ತಟ್ಟೆ ಇದೆ. ಇನ್ನೊಂದು ತೋರಿಸ್ತೀನಿ. ಸೊ ಇದೊಂದು ತಟ್ಟೆ, ಇದು ನಮ್ಮ ಮಮ್ಮಿ ಕೊಟ್ಟಿರೋದು. ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಅಂದರೆ ರೀಸೆಂಟಾಗಿ 1 year ಆಯಿತು ನಾವು ಈ ಮನೆಗೆ ಇವಾಗಿದ್ದೀವಲ್ಲ ಆ ಮನೆಗೆ ಬಂದು. ಸೊ ಅದರದ್ದು ಗೃಹ ಪ್ರವೇಶಕ್ಕೆ ನಮ್ಮ ಮಮ್ಮಿ ಕೊಟ್ಟಿರೋದು. ಸೊ ಆ ಥರ ಇದು ಅಷ್ಟೇ ತೂಕ ಬರುತ್ತೆ. ಒಂದು ನಿಮಿಷ ಇರಿ, ಹೇಳ್ತೀನಿ, ತೋರಿಸ್ತೀನಿ ನಿಮ್ಗೆ ಎಷ್ಟಿದೆ ಅಂತ. ಎಷ್ಟಿದೆ ಅಂದರೆ ಆಲ್ಮೋಸ್ಟು 400 ಗ್ರಾಮ್ಸ್, ಅಂದರೆ ಅರ್ಧ kgಗಿಂತ ಒಂದು 100 ಗ್ರಾಮ್ ಕಮ್ಮಿ ಅಂದ್ಕೊಳ್ಳಿ. ಇಲ್ಲಿದೆ ನೋಡಿ, 400 ಗ್ರಾಮ್ಸ್ ಥರ, ಓಕೆನಾ. ಸೊ ಇದೇನು ಅಂದರೆ ಡಿಸೈನ್ ಬರುತ್ತೆ. ಅದೇ ಥರ ಇನ್ನೂ ಒಂದು ತಟ್ಟೆ ಅಂದರೆ ಎಲ್ಲ ಲಾಕರಲ್ಲಿ ಇಟ್ಟಿದ್ದೀವಿ ನಾವು. ನಮ್ಮ ನಾದಿನಿ ಒಂದು ಕೊಟ್ಟಿದ್ದಾರೆ. ಸೊ ಹಾಗೆ ಗೃಹ ಪ್ರವೇಶಕ್ಕೆ ಅದೇ ಎಲ್ಲ ಜಾಸ್ತಿ ಬೆಳ್ಳಿ ಐಟಮ್ಸ್ ಎಲ್ಲ ಕೊಡ್ತಾರಲ್ವ, ಸೊ ಆ ಥರ. ಸೊ ಈ ಒಂದು ಕಾಮಾಕ್ಷಿ ದೀಪ ಫ್ರೆಂಡ್ಸ್ ನಮ್ಮ ಅಕ್ಕ ಕೊಟ್ಟಿರೋದು, ನನ್ನ ಸಿಸ್ಟರು. ಸೊ ಇದ್ರ ಜೊತೆಗೆ ಒಂದು ರೇಷ್ಮೆ ಸ್ಯಾರಿ ಮತ್ತು ಕ್ಯಾಶ್ ಎಲ್ಲ ಇಟ್ಟು ಕೊಟ್ಟಿದ್ದು, ಮನೆ ಗೃಹ ಪ್ರವೇಶಕ್ಕೆ ನಾನು ಹೇಳ್ತಾ ಇರೋದು. ಸೊ ಅದಕ್ಕೇನೆ ಏನು ಗೊತ್ತಾ, ಬೆಳ್ಳಿದು ಏನಾರ ಐಟಮ್ ಅಂದರೆ ಅದು ಯೂಸ್ಫುಲ್ ಆಗಿರುತ್ತೆ ನಮಗೆ. ದುಡ್ಡು ಅಂದರೆ ಏನು ಮಾಡ್ತೀವಿ ಗೊತ್ತಾ, ಖರ್ಚು ಮಾಡ್ಕೊಂಬಿಡ್ತೀವಿ ನಾವು, ಗೊತ್ತಾಗಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಕೊಟ್ಟರೆ ಅದೊಂದು ನೆನಪು ಇರುತ್ತೆ, ಮೆಮೊರಿನೂ ಇರುತ್ತೆ, ಆಮೇಲೆ ನಮಗೆ ಯೂಸ್ಫುಲ್ ಆಗೋ ಇರುತ್ತೆ. ಯಾವುದೇ ಒಂದು ಫಂಕ್ಷನ್ಸ್ ಆಗಿರಲಿ, ಫೆಸ್ಟಿವಲ್ಸ್ ಆಗಿರಲಿ, ನಾವು ಇದನ್ನ ಇಟ್ಟು ಪೂಜೆ ಎಲ್ಲ ಮಾಡ್ಬೋದಲ್ವಾ. ಸೊ ಒಂದು ಮೆಮೊರಿ ಅನ್ನೋದು ಉಳ್ಕೊಳ್ಳುತ್ತೆ. ಸೊ ಇದು ನಮ್ಮ ಅಕ್ಕ ಕೊಟ್ಟಿರೋದು ಫ್ರೆಂಡ್ಸ್, ಕಾಮಾಕ್ಷಿ ದೀಪ. ಸೊ ಆ ಥರ ನೆಕ್ಸ್ಟ್ ತೋರಿಸ್ತೀನಿ. ಆ್ಯಕ್ಚುಲಿ ಇದೇ ಥರ ಇನ್ನೂ ಒಂದು ಸೈಜ್ ಚಿಕ್ಕದ್ರಲ್ಲಿ ನಮ್ಮ ಆಂಟಿ ಕೊಟ್ಟಿರೋದು, ಅಂದರೆ ನಮ್ಮ ಅಪ್ಪನ ತಂಗಿ ಆಂಟಿ ಒಬ್ಬರು ಕೊಟ್ಟಿದ್ರು. ಸೊ ಅದು ಕೆಲವುದೆಲ್ಲ ನಾನು ಹೇಳಿದ್ನಲ್ಲ ಲಾಕರಲ್ಲಿ ಇಟ್ಟಿದ್ದೀವಿ ನಾವು. ಸೊ ಆ ಥರ. ಸೊ ಇದು ನೋಡಿ ಫ್ರೆಂಡ್ಸ್, ಹಾಗೆ ಫೆಸ್ಟಿವಲಲ್ಲಿ ತೊಗೊಂಡಿರೋದು. ಅದೇ ಏನಾರ ಹಬ್ಬಗಳು ಆ ಥರ ಇದ್ದಾಗ ತಗೋತಾ ಇರ್ತೀವಿ ಅಲ್ವಾ. ಸೊ ಆ ಥರ. ಸೊ ಇದು ಎಷ್ಟಿದೆ ಅಂದರೆ 30 ಗ್ರಾಮ್ಸ್ ಬರುತ್ತೆ. ಇದರಲ್ಲಿ ಹಾಕಿದ್ದಾರೆ ನೋಡಿ 30 ಅಂತ, ಕಾಣಿಸುತ್ತೆಲ್ಲ ಗೊತ್ತಿಲ್ಲ, ಇಲ್ಲಿದೆ ನೋಡಿ.
30 ಗ್ರಾಮ್ಸ್ ಅಂತ ಬರುತ್ತೆ. ತೂಕ ಇದೆ ಇದು ನೋಡಿ. ಇದು ಒಂಥರ ದೀಪ, ತಾವರೆ ಹೂವಿಂದು ದೀಪ ಅಂತಾರೆ ನೋಡಿ. ಒಂಥರ ಲೋಟಸ್ ಪ್ಯಾಟ್ರನ್ ಬರುತ್ತಲ್ಲ ಆ ಥರ ತಾವರೆ ಹೂವಿಂದು 30 ಗ್ರಾಮ್ಸು. ಸೊ 30 ಗ್ರಾಮ್ಸ್ ಅಂದರೆ ಇವಾಗಿನ ರೇಟ್ ಪ್ರಕಾರ 1 ಗ್ರಾಮ್ಗೆ 120 ರುಪೀಸ್ ಥರ ಇದೆ. ಸೊ ಆಲ್ಮೋಸ್ಟ್ ಆಗುತ್ತೆ ಇದನ್ನು ಜಾಸ್ತಿನೇ. ಸೊ 30 ಗ್ರಾಮ್ಸಲ್ಲಿ ಬರುತ್ತೆ. ಓಕೆನಾ, 4,000 ಆಗ್ಬೋದು, 4,000 ಹತ್ರ. ಸೊ ಇನ್ನೊಂದು ನಂದಾ ದೀಪ ಇದೆ ನೋಡಿ. ಸೊ ಇದೊಂದು ದೀಪ. ಸೊ ಆ ಥರ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಎಲ್ಲ ನಾನು ಚೀಟಿಗಳು ಹಾಕ್ಕೊಂಡು ಯಾವಾಗ ಅಂದರೆ ಈ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ನೋಡಿ, ಹತ್ತತ್ರ ಅಂದರೆ ಆಲ್ಮೋಸ್ಟ್ ಒಂದು ಅದೇ ಟೈಮಲ್ಲಿ ತೊಗೊಳಕ್ಕಾಗದಿರೋ ಒಂದು ಸ್ವಲ್ಪ ಮುಂಚೆ ತೊಗೊಂಡಿರ್ತೀವಿ. ಬಿಕಾಸ್ ವರಮಹಾಲಕ್ಷ್ಮಿ ಎಲ್ಲ ಇದರಲ್ಲಿ ಬರುತ್ತೆ ಅಲ್ವಾ, ಜೂನ್ ಜುಲೈ ಆ ಥರ, ಆಗಸ್ಟ್ ಆ ಥರ ಆ ತಿಂಗಳಲ್ಲಿ ಬರುತ್ತೆ, ಜೂನ್ ಜುಲೈ ಆ ಥರ ಬರುತ್ತಲ್ವ. ಸೊ ಇದೆಲ್ಲ ಏನು ಅಂದರೆ ಒಂದು ಮಾರ್ಚು ಏಪ್ರಿಲಲ್ಲೇ ಸಿಕ್ಬಿಡುತ್ತೆ. ಅದೇ ಇದು ಅಕ್ಷಯ ತೃತೀಯ ಬರುತ್ತೆ ನೋಡಿ, ಆ ಟೈಮಲ್ಲಿ ಚೀಟಿ ಅಡ್ಜಸ್ಟ್ ಆಗಂಗೆ ಮಾಡಿರ್ತೀವಿ ನಾವು. ಸೊ ಅವಾಗ ಏನು ಅಂದರೆ ಬೆಳ್ಳಿ ದಾರ ತೊಗೋಬೋದು, ಇಲ್ಲ ಚಿನ್ನದ ದಾರ ತೊಗೋಬೋದು. ಒಂದು ಚೀಟಿನಲ್ಲಿ ಜಾಸ್ತಿ ಬೆಳ್ಳಿ ತೊಗೊಳಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಅದರಲ್ಲಿ ತೊಗೊಂಡಿರುವಂಥದ್ದು. ಸೊ ಚೆನ್ನಾಗಿದೆಯಾ ನೋಡಿ, ಆ ಥರ ಇದೆ. ಅದೂ ಆಲ್ಮೋಸ್ಟ್ ಎಷ್ಟು ಅಂದರೆ ಒಂದು 250 ಅಂದರೆ 1/4 kg ಅಷ್ಟು. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಂದಾ ದೀಪದ ತೋರಿಸ್ತೀನಿ ನಾನು. ಸೊ ನೋಡಿ ಇದು. ಸೊ ಆವಾಗಲೇ ತೋರಿಸಿದ್ದು ಬೇರೆ ಥರ ಇತ್ತಲ್ವ, ಇದೇ ಬೇರೆ ಥರ ಒಂಥರ ಬಟ್ಲು ಥರ ಬರುತ್ತೆ ಇದು. ಇದೆಷ್ಟಿದೆ ಅಂದರೆ ಒಂದು 200 ಗ್ರಾಮ್ಸ್ ಬರುತ್ತೆ. ಸೊ 200 ಗ್ರಾಮ್ಸ್ನಲ್ಲಿದೆ ಇದೊಂದು ದೀಪ. ಸೊ ನಂದಾ ದೀಪ ಅಂತಾರಲ್ಲ ಆ ಥರ ಒಂದು ದೀಪ. ಸೊ ಇದು ಅಷ್ಟೇ, ಎಲ್ಲ ಫೆಸ್ಟಿವಲ್ಸ್ ಇದ್ದಾಗ, ವರಮಹಾಲಕ್ಷ್ಮಿ ಹಬ್ಬ ಯಾವ್ದಾರ ಇದ್ದಾಗ ಇದು ಮಾಡೋದು, ಇಲ್ಲಾಂದರೆ ಲಾಕರಲ್ಲಿ ತೊಗೊಂಡೋಗಿ ಇಟ್ಬಿಡ್ತೀವಿ ನಾವು. ಆ ಥರ ಮನೆಯಲ್ಲಿ ಜಾಸ್ತಿ ಇಟ್ಕೊಳ್ಳಲ್ಲ, ಫಂಕ್ಷನ್ಸ್ ಇದ್ದಾಗ ಮಾತ್ರ ತರೋದು. ಓಕೆನಾ. ಸೊ ಜಾಸ್ತಿ ನೀವೂ ಅಷ್ಟೇ ಬೆಳ್ಳಿಗೆ ಜಾಸ್ತಿ ಇನ್ವೆಸ್ಟ್ ಮಾಡಿ. ಬಿಕಾಸ್ ಬೆಳ್ಳಿನಲ್ಲಿ ನಾವು ಬೇಗ ಅಂದರೆ ಜಾಸ್ತಿ, ಚಿನ್ನದ್ದು ತುಂಬ ಜಾಸ್ತಿ ಕಾಸ್ಟ್ಲಿ ಆಗುತ್ತಲ್ವ. ಸೊ ಬೆಳ್ಳಿದಂತೂ ನೀವು ತೆಗೆದಿಟ್ಕೋಬೋದು. ಸೊ ಆ ಥರ ಮಾಡಿ. ಸೆಕೆ ಆಗ್ತಾ ಇದೆ, ತುಂಬ ಫ್ಯಾನ್ ಆಗ್ತದೆ. ಸೊ ಇದು ನೋಡಿ ಫ್ರೆಂಡ್ಸ್, ಬೆಳ್ಳಿ ದೀಪನೇ. ಸೊ ಇದರಲ್ಲಿ ಒಂದು ಇದರಲ್ಲಿ ಇನ್ನೊಂದು ಸೈಜ್ ಬರುತ್ತೆ, ಅದು ನಮ್ಮ ಅತ್ತೆ ಮನೇಲಿ ಇಟ್ಟಿರೋದು. ಸೊ ಒಂದು ನಮ್ಮ ಮಮ್ಮಿ ಮನೇಲಿ ಇಟ್ಟಿದ್ದೀನಿ. ಸೊ ಆ ಥರ ಜಾಸ್ತಿನೂ ಸುಮ್ಮನೆ ಏನಕ್ಕೆ ಜಾಸ್ತಿ ಇಟ್ಕೋಬೇಕು ಅಂತಷ್ಟೇ. ಸೊ ಇದು ನೋಡಿ ಈ ಥರ ಇದೆ. ಸೊ ಇದು ಅಷ್ಟೇ ವೆಯ್ಟ್ ಇದೆ ತುಂಬ, ಒಂದು 500 - 600 ಗ್ರಾಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಒಂದು 600 ಒಳಗಿರುತ್ತೆ. 600 ಗ್ರಾಮ್ಸ್ ನಾನು ಹೇಳ್ತಿರೋದು, ಅರ್ಧ kg ಜಾಸ್ತಿ. ಸೊ ಆ ಥರ ಫ್ರೆಂಡ್ಸ್. ಓಕೆನಾ. ನನಗೆ ದೊಡ್ಡದು ದೀಪ ತೊಗೊಳಕ್ಕೆ ಇಷ್ಟ. ಬಿಕಾಸ್ ನಾನು ಜಾಸ್ತಿ ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದ್ರಿಂದ. ಸೊ ಅದೊಂದು ಐಡಿಯಾ ಇದೆ, ನೆಕ್ಸ್ಟ್ ಯಾವಾಗಾರ ತೊಗೋತೀನಿ ನಾನು ದೊಡ್ಡದು ದೀಪ ತೊಗೊಳಕ್ಕೆ ಇಷ್ಟ. ಒಂದು ಸ್ವಲ್ಪ ಜಾಸ್ತಿ ಬರುತ್ತಲ್ಲ, 1000 ಗ್ರಾಮ್ಸ್ ಮೇಲೆ ಅಂದರೆ 1 kg ಮೇಲಿರುತ್ತಲ್ಲ, ದೊಡ್ಡ ದೀಪ ತೊಗೋಬೇಕು ಅಂತ ಆಸೆ ಇದೆ. ನೆಕ್ಸ್ಟ್ ನಾನು ತೊಗೋತೀನಿ. ಸೊ ಇವಾಗ ಬನ್ನಿ, ನಾನು ತೊಗೊಂಡಿರೋದು ಅಂದರೆ ಟ್ಯೂಷನ್ ಕ್ಲಾಸ್ಗಳೆಲ್ಲ ಮಾಡಿ, ಇದು ಅಷ್ಟೇ ತೂಕ ಬರುತ್ತೆ. ಅಂದರೆ ಈ ತಟ್ಟೆ ತುಂಬ ವೆಯ್ಟ್ ಇದೆ. ಸೊ ಆವಾಗಲೇ ನಾನೊಂದು ಎಷ್ಟು 5,000 ಏನೋ ಕೊಟ್ಟಿದ್ದೆ, ಒಂದು 5 ವರ್ಷದ ಮುಂಚೆ, 5 years ಮುಂಚೆ ಒಂದು 5,000 ಥರ ಕೊಟ್ಟಿದ್ದೆ. ತೂಕ ಇದೆ, ಅಂದರೆ ನೋಡೋಕ್ಕೆ ಚಿಕ್ಕದಿರ್ಬೋದು ತಟ್ಟೆ, ವೆಯ್ಟ್ ಬರುತ್ತೆ. ಮತ್ತು ಇದೊಂದು ದೀಪ ಇದೆ ನೋಡಿ. ಸೊ ಫುಲ್ ಸೆಟ್. ಸೊ ಆ ಥರ ನಿಮಗೆ ಅಡ್ಜಸ್ಟ್ ಆದಾಗ ಸ್ವಲ್ಪನೇ ಈ ಥರ ಒಂದು ಏನಾರ ಒಂದು ತೊಗೊಳ್ತಾ ಇರಿ. ಓಕೆನಾ. ಸೊ ಇದೂ ಅಷ್ಟೇ ಕ್ಲಾಸ್ ಮಾಡೇ ನಾನು ತೊಗೊಂಡಿರೋದು, ಅಂದರೆ ಸೇವಿಂಗ್ಸ್ ಮಾಡಿರ್ತೀವಲ್ವ. ಸೊ ಆ ಅಮೌಂಟಲ್ಲಿ ನಾನು ತೊಗೊಂಡಿರೋದು. ಸೊ ನೋಡಿ ಇಲ್ಲಿ ವೀನಸ್ ಮೌಂಟಲ್ಲಿ ನಾನು 8 ಅಂತ ಬರ್ಕೊಂಡಿದ್ದೀನಿ. ಸೊ ಆ ಥರ ಫ್ರೆಂಡ್ಸ್. ಏನು ಗೊತ್ತಾ, ಯಾವಾಗಲೂ ಮಾಡ್ತಾನೇ ಇರಿ. ಒಂದು ಟ್ಯೂಸ್ಡೇ ಮಾಡಿ, ಇಲ್ಲ ಡೈಲಿ ಮಾಡ್ಬೋದು ನೀವು, ನೋ ಪ್ರಾಬ್ಲಮ್, ಏನಾಗಲ್ಲ. ಶುಕ್ರವಾರದ ದಿನ ಒಂದು ಸ್ವಲ್ಪ ಮಾಡಿ, ಅದು ಮರಿದೇ ಮಾಡಿ, ಡೈಲಿನೂ ಮಾಡ್ಬೋದು, ಏನಾಗಲ್ಲ. ಸೊ ನೋಡಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಆ ಥರ ಇದೊಂದು ನೋಡಿ ಚೆನ್ನಾಗಿದೆ. ಇದು ಅಕ್ಷತೆ ಕಾಳು ಹಾಕೋಕ್ಕೆ ಅಂತ ಚಿಕ್ಕದಾಗಿ ದೇವ್ರ ಮುಂದೆ. ಇದರಲ್ಲಿ ನಾನು ಏನು ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್, ಇದನ್ನು ಹಬ್ಬಗಳಲ್ಲಿ ಏನು ಮಾಡ್ತೀನಿ ಅಂದರೆ ಏಲಕ್ಕಿ ಮತ್ತು ಇದು 1 ರೂಪಾಯಿ ಕಾಯಿನ್ ಇಡ್ತೀನಿ, ಏಲಕ್ಕಿ ಮತ್ತು ಕವಡೆ ಹಾಕ್ಬಿಟ್ಟು ಗೋಮತಿ ಚಕ್ರ ಹಾಕಿಟ್ಟಿರ್ತೀನಿ. ಸೊ ಆ ಥರ ಹಬ್ಬಗಳಿದ್ದಾಗ ಆಮೇಲೆ ತೆಗೆದಿಟ್ಬಿಡ್ತೀನಿ. ದೇವ್ರ ಹತ್ರನೇ ಸಪ್ರೇಟಾಗಿ ನಾವು ಇಟ್ಟಿದ್ದೀವಿ.
ಸೊ ಇದೆಲ್ಲ ಬೇರೆ ಬೇರೆದು ಏನಾರ ಒಂದು ಫೆಸ್ಟಿವಲ್ಸ್ ಇದ್ದಾಗ ಇಡ್ತೀನಿ ಮತ್ತು ತೆಗೆದು ಬಿಡ್ತೀನಿ ಇದು. ಸೊ ಆ ಥರ. ಸೊ ಇದು ನೋಡಿ ಫ್ರೆಂಡ್ಸ್, ಲಾಸ್ಟ್ ಮಂತು ಅಂದರೆ ಒಂದು ತಿಂಗಳು 1.5 ತಿಂಗಳು ಆಯಿತು, 1,000 ಏನೋ ಕೊಟ್ಟಿರೋದು. ಇದು 1000 ರೂಪೀಸ್ ಕೊಟ್ಟು ತೊಗೊಂಡೆ, ಬೆಳ್ಳಿದು ಪುಟ್ಟು ಬಟ್ಲು. ನಾನು ಅದನ್ನೇ ನಿಮ್ಗೆ ಹೇಳ್ತಾ ಇರೋದು ಫ್ರೆಂಡ್ಸ್, ನಿಮಗೆ ದುಡ್ಡು ಅಡ್ಜಸ್ಟ್ ಆದಾಗೆಲ್ಲ ಈ ಥರ ಮಾಡಿ. ಇಲ್ಲಾಂದರೆ ಏನು ಗೊತ್ತಾ, ಬೇರೆ ಏನಕ್ಕಾರ ಇನ್ವೆಸ್ಟ್ ಮಾಡಿಬಿಡ್ತೀವಿ ನಾವು. ಸೊ ಅಟ್ಲೀಸ್ಟ್ ಬೆಳ್ಳಿ ತಂದರೆ ನಮ್ಗೆ ಯೂಸ್ಫುಲ್ ಆಗಿರುತ್ತೆ. ಸೊ ಆವಾಗ ಇದು 1000 ಇತ್ತಲ್ವಾ. ಸೊ ಮೊನ್ನೆ ನಾನು ಆ್ಯಕ್ಚುಲಿ ಅವ್ರನ್ನ ಕೇಳಿದೆ, ಅವ್ರ ಅಂಗಡಿಗೆ ಹೋಗ್ಬಿಟ್ಟು. ಸೊ ನಾನು ಅದು ತೊಗೊಂಡಿದ್ನಲ್ಲ, ಅದು ಎಷ್ಟಾಗ್ಬೋದು ಇವಾಗ ಅಂದರೆ ಒಂದು 2000 ಆಗುತ್ತೆ ಅಂತ ಅಂದರು. ತೂಕ ಬರುತ್ತೆ, ಇದು ನೋಡೋಕ್ಕೆ ಚಿಕ್ಕದಾಗಿದೆ. ಒಂದು ಸ್ವಲ್ಪ ಏನು ಅಂದರೆ ಡುಮ್ಗಿರೋದು, ಒಂದು ಸ್ವಲ್ಪ ತೂಕ ಇದ್ದರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ. ಸೊ ಆ ಥರ ಫ್ರೆಂಡ್ಸ್. ಸೊ ಇವಾಗ ಬನ್ನಿ, ನಾನು ನಿಮಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಯಾವ ಮೆಥಡ್ನ ಯೂಸ್ ಮಾಡಿದ್ರೆ, ಅಂದರೆ ಯಾವುದು ಇದು ಟೆಕ್ನಿಕ್ನ ನಾವು ಯೂಸ್ ಮಾಡಿದ್ರೆ ಬೇಗ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ. ಸೊ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ಸೊ ಹಾಗೆ ಕೇಳಿಸ್ಕೊಳ್ಳಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಾಗೇ ಇರಬೇಡಿ ಫ್ರೆಂಡ್ಸ್, ಜಸ್ಟ್ ಒಂದು ಲೈಕ್ ನಾನು ಕೇಳೋದಷ್ಟೇ. ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅಂದರೆ, ನನಗೆ ಗೊತ್ತು ತುಂಬ ಜನ ಹಾಗೇ ನೋಡ್ತಾ ಇದ್ದೀರಾ ಅಂತ. ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೇನು ಲಾಸ್ ಏನಿಲ್ಲ. ಬಿಕಾಸ್ ನನ್ನ ಒಂದು ಕಂಟೆಂಟಲ್ಲಿ ಜಿವಿಲ್ರಿದು ಇರುತ್ತೆ, ಮ್ಯಾನಿಫೆಸ್ಟೇಷನ್ದು ಇರುತ್ತೆ ಮತ್ತು ವಾಸ್ತು ಟಿಪ್ಸು. ಸೊ ಎಲ್ಲನೂ ನಿಮ್ಮ ಮನೆಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಷನ್ನೇ ನನ್ನ ಒಂದು ವ್ಲಾಗ್ಸ್ನಲ್ಲಿ ನಾನು ಕೊಡೋದು. ಸೊ ಆ ಥರ ಫ್ರೆಂಡ್ಸ್, ಓಕೆನಾ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಕಮೆಂಟ್ ಮಾಡಿ, ಓಕೆನಾ. ಸೊ ಬನ್ನಿ ಇವಾಗ ಹೇಳ್ಕೊಂಡು ಹೋಗ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಹಾಗೆ ತೋರಿಸ್ತಾ ಇದ್ದೀನಿ ನಿಮಗೆಲ್ಲರಿಗೂ ಹೇಗೆ ಕಾಣಿಸುತ್ತೆ ಅಂತ. ಸೊ ಇದರಲ್ಲಿ 2 ತಟ್ಟೆನಲ್ಲೂ ಇಟ್ಟಿದ್ದೀನಿ. ಸೊ 2 ತಟ್ಟೆನೂ ನಮ್ಮ ಮಮ್ಮಿನೇ ಕೊಟ್ಟಿರೋದು. ಇದು ನನ್ನ ಮದುವೆ ಕೊಟ್ಟಿರೋದು, ಇದು ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಕೊಟ್ಟಿರೋದು, ಓಕೆನಾ. ಸೊ ಇನ್ನೂ ಒಂದಿದೆ ನನ್ನ ನಾದಿನಿ ಕೊಟ್ಟಿರೋದು, ಎಲ್ಲ ಲಾಕರಲ್ಲಿ ಇಟ್ಟಿದ್ದೀನಿ. ಸೊ ಏನು ಅಂದರೆ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಫಸ್ಟ್ ನಾನು ಹೇಳೋದ್ನಲ್ಲ ಮೆಡಿಟೇಷನ್ ಮಾಡಬೇಕು ಅಂತ. ಯಾಕೆಂದರೆ ಮೆಡಿಟೇಷನ್ ಮಾಡಿದ್ರೇ ನಿಮಗೆ ಒಂದು ಕರೆಕ್ಟಾಗಿ ನೀವು ಅಂದರೆ ನೀವೇನು ಕೇಳ್ಕೊತೀರೋ ಅದು ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ನೇದು ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಬೇಕು. ಸೊ ಸೆಕೆಂಡ್ನೇದು ಏನು ಮಾಡಬೇಕು ಅಂದರೆ, ನೀವು ನಿಮ್ಮ ಒಂದು ಗ್ರ್ಯಾಟಿಟ್ಯೂಡ್ನ ಬರಿಬೇಕು. ಅಂದರೆ ಒಂದು ನೋಟ್ ಬುಕ್ ತೊಗೊಳ್ಳಿ, 5 ಅಫರ್ಮೇಷನ್ಸ್ನ ಅದ್ರಲ್ಲಿ ಹಾಕ್ಬೇಕು. ಅಫರ್ಮೇಷನ್ಸ್ ಅಂದರೆ ಏನು ಅಂದರೆ, ನೀವೇನಂತ ಬರೀಬೇಕು ಅಂದರೆ, ನಿಮಗೆ ಸಿಕ್ಕಿರಂಗೆ, ಅಂದರೆ ಆಲ್ರೆಡಿ ನಿಮಗೆ ಏನು ಅಂದರೆ, ನನಗೆ ಇಷ್ಟು ಇರೋದಕ್ಕೆ, ಒಳ್ಳೆ ಮನೆ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ. ಅಂದರೆ ದೇವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದು ಅಂತ ಇದ್ರ ಅರ್ಥ, ಓಕೆನಾ. ಸೊ ಆ ಥರ ನೀವು ಅಕಸ್ಮಾತ್ ಸಿಗದೇ ಇರೋ ವಸ್ತುನೂ ನೀವು ಬರಿಬೋದು. ನೀವೇನಂತ ಬರಿಬೋದು ಅಂದರೆ, ನನಗೆ ಒಂದು 100 ಗ್ರಾಮ್ಸ್ ಚಿನ್ನದ ಒಡವೆ ಸಿಕ್ಕಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ ಥರ ಸಿಗದೇ ಇರೋದು ನಾನು ಹೇಳ್ತಾ ಇರೋದು, ಅಂದರೆ ಇಲ್ಲದೇ ಇರೋದನ್ನು ಬರಿಬೋದು. ಸೊ ಅವಾಗ ಏನಾಗುತ್ತೆ ಅಂದರೆ, ಯೂನಿವರ್ಸ್ಗೆ ಏನಾಗುತ್ತೆ ಅಂದರೆ, ನಾವು ಕೊಡದೇ ಇದ್ರೂ ಇವ್ರು ಇಷ್ಟೊಂದು ಇದು ಮಾಡ್ತಿದ್ದಾರೆ ಅಂದ್ಬಿಟ್ಟು ಅದು ಸಿಗಂಗೆ ಆಗೇ ಆಗುತ್ತೆ. ಸೊ ಇದೆಲ್ಲ ಅದು ಮ್ಯಾನಿಫೆಸ್ಟೇಷನ್ ಇದರಲ್ಲಿ ನಿಜವಾಗ್ಲೂ ಆಗುತ್ತೆ. ಯಾರ ಹತ್ರ ಇಲ್ಲದೇ ಇರೋರ ಹತ್ರನೂ ಸಡನ್ನಾಗಿ ದುಡ್ಡು ಬಂದು ಸೇರೋದೇ ಇದೆಲ್ಲ ಮಾಡೋ ಟ್ರಿಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ಥರ ಎಲ್ಲ. ಸೊ ಫಸ್ಟ್ನೇದು ಏನು ಮಾಡಿ ಅಂದರೆ ಮೆಡಿಟೇಷನ್ ಮಾಡಿ. ಸೆಕೆಂಡ್ನೇದು ಗ್ರ್ಯಾಟಿಟ್ಯೂಡ್ದು ಬರೀರಿ, ಅಂದರೆ ಒಂದು 5 ಇದರಲ್ಲಿ ಬರೀರಿ. ನನಗೆ ಇರೋದಕ್ಕೆ ಚೆನ್ನಾಗಿರೋ ಮನೆ ಸಿಕ್ಕಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ, ಆಯಿತಾ. ಸಿಕ್ಕಿದೆ ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಬರೀರಿ. ಅದ್ರದ್ದು ಬರೀರಿ, ಒಡವೆದು ಬರೀರಿ, ಮತ್ತು ದುಡ್ಡುದು, ಎಜುಕೇಷನ್ದು ಯಾವ್ದು ಬೇಕಾದ್ರೆ ಬರಿಬೋದು. ಒಂದು 5 ಇದು ಬರೀಬೇಕು ಸೆಂಟೆನ್ಸಲ್ಲಿ. ಅದನ್ನು ನೀವು ಏನು ಮಾಡಬೇಕು ಅಂದರೆ ಡೈಲಿ ಬರೀಬೇಕು. ಒಂದು 21 ಡೇಸ್ ಥರ ಬರೀಬೇಕು ಗ್ರ್ಯಾಟಿಟ್ಯೂಡ್ದು ನಾನು ಹೇಳೋದು. ಸೊ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಇದೆಲ್ಲ ಮಾಡಬೇಕಾಗುತ್ತೆ. ಆವಾಗಲೇ ನೀವೇನು ಅಂದ್ಕೊಂಡಿರ್ತೀರೋ ಅದು ಅಚೀವ್ ಮಾಡೋದಕ್ಕೆ ಸಾಧ್ಯ, ಓಕೆನಾ. ಸೊ ಇನ್ನೊಂದು ಹೇಳಬೇಕು ನಿಮಗೆ, ಇನ್ನೊಂದೇನು ಅಂದರೆ, ನಮ್ಮ ಮನಸ್ಸಿನ ಕಾರಕ ಚಂದ್ರ, ಓಕೆನಾ. ಸೊ ನಮ್ಮ ಒಂದು ಫೀಲಿಂಗ್ಸ್ ಅಂತಾರೆ ನೋಡಿ, ಭಾವನೆಗಳಿಗೆ ಸ್ಪಂದಿಸೋದು ಯಾವುದು ಅಂದರೆ ನಮ್ಮ ಒಂದು ಕುಂಡಲಿನಲ್ಲಿರುವಂತಹ ಚಂದ್ರದಾಗಿರುತ್ತೆ. ಸೊ ಅದಕ್ಕೇನೆ ನಾನು ಹೇಳೋದು, ಬೆಳ್ಳಿನ ಹುಡುಗಿರು ಈ ಥರ ವೇರ್ ಮಾಡ್ತೀವಿ ಅಂದ್ಕೊಳ್ಳಿ. ಸೊ ನಾನು ವೇರ್ ಮಾಡಿದ್ದೀನಿ ನೋಡಿ ಇದು. ಸೊ ಏನು ಅಂದರೆ, ನಮ್ಮ ಒಂದು ಇಮೋಷನ್ನ ಬ್ಯಾಲೆನ್ಸ್ ಮಾಡುತ್ತೆ ಇದು. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈಗ ಎಲ್ಲರ ಮನೇಲೂ ಒಂದೇ ಥರ ಇರಲ್ಲ ಅಲ್ವಾ. ಸೊ ಕೆಲವ್ರ ಮನೆಯಲ್ಲಿ ಹಸ್ಬೆಂಡ್ ಹೆಂಡ್ತಿನ ಚೆನ್ನಾಗಿ ನೋಡ್ಕೋತಾರೆ, ಕೆಲವ್ರ ಮನೆಯಲ್ಲಿ ಒಂದು ಸ್ವಲ್ಪ ಬೈತಾ ಇರ್ತಾರೆ. ಅದೊಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸುಮ್ಮನಾದ್ರೂ ಹೆಂಡ್ತಿರಿಗೆ ಬೈತಾನೆ ಇರೋದು ಆ ಥರ. ಸೊ ಕೆಲವರು ಲೈಟಾಗಿ ತಗೋತಾರೆ, ಅಂದರೆ ಲೈಟಾಗಿ ಒಂಥರ ನೇಚರ್ ಇರೋರು ಬಿಟ್ಟಾಕ್ತಾರೆ. ಬಟ್ ಇನ್ನು ಕೆಲವ್ರಿಗೆ ಚಂದ್ರ ಏನಾರ ಅವ್ರ ಇದರಲ್ಲಿ ಇಂಬ್ಯಾಲೆನ್ಸ್ ಆಗಿದ್ರೆ, ಅಂದರೆ ಚಂದ್ರ ಅವರ ಕುಂಡಲಿನಲ್ಲಿ ಅವ್ರ ಚಂದ್ರ ಏನಾರ ವೀಕ್ ಆಗಿದ್ರೆ ಏನಾಗುತ್ತೆ ಅಂದರೆ ಸಡನ್ನಾಗಿ ಅಳ್ತಾರೆ.
ಯಾರಾರ ಏನಾರ ಒಂದು ಅವ್ರಿಗೇನಾರ ಬೈದ್ಬಿಟ್ರು ಹತ್ತು ಬಿಡ್ತಾರೆ ಜೋರಾಗಿ, ಯಾಕಂದ್ರೆ ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಎಮೋಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಆ ಥರ ಇದ್ದಾಗ ಏನು ಅಂದರೆ, ನೀವು ಏನೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ರು ಅದು ಸಡನ್ನಾಗಿ ನಿಮ್ಗೆ ಸಿಗಲ್ಲ. ಸೊ ಅದಕ್ಕೆ ನಾನು ಯಾವಾಗಲೂ ನಿಮ್ಗೆ ಹೇಳೋದು, ಯಾರೇ ಒಬ್ಬರು ಏನೇ ಒಂದು ನಿಮ್ಮ ಬಗ್ಗೆ ಯಾರೇ ಏನೇ ಮಾತಾಡ್ಕೊಂಡ್ರು ಈ ಕಿವಿಲಿ ಕೇಳಿಸ್ಕೊಂಡು ಈ ಕಿವಿಲಿ ಬಿಟ್ಟಾಕಿ. ಸೊ ಅದನ್ನೇ ನಾನು ನಿಮಗೆ ತುಂಬ ದಿವಸದಿಂದ ಹೇಳ್ಕೊಂಡು ಬರ್ತಾ ಇರೋದು ಫ್ರೆಂಡ್ಸ್. ಸೊ ಏನು ಅಂದರೆ, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬೇಡಿ. ಬೇರೆಯವ್ರು ಯಾರಂದ್ರೂ ಅದರಿಂದ ನಿಮ್ಗೆ ಏನಾಗಬೇಕು ಹೇಳಿ, ನಿಮ್ಮ ಲೈಫು ನೀವು ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರೇ ಬೈದ್ರೂ ನೀವು ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಒಂದು ಸ್ವಲ್ಪ ಏನು ಮಾಡಿ ಅಂದರೆ, ಆ ಟೈಮಲ್ಲಿ ನಿಮಗೆ ದುಃಖ ಆದರೆ ಏನು ಮಾಡಿ ಅಂದರೆ, ಒಂದು ಇದು ಸಿಲ್ವರ್ದು ನಿಮ್ಮ ಮನೇಲಿ ಅಕಸ್ಮಾತ್ ಏನಾರ ಬೆಳ್ಳಿದು ಲೋಟ ಏನಾರ ಇಟ್ಕೊಂಡಿದ್ರೆ ಅದರಲ್ಲಿ ನೀರು ತುಂಬಿಸ್ಕೊಂಡು ಕುಡಿದ್ಬಿಡಿ, ಓಕೆನಾ. ಸೊ ಅಂಥ ಟೈಮಲ್ಲಿ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಚಿನ್ನದ ಲೋಟ ಇಲ್ಲ ಅಂದರೆ ಗಾಜಿನ ಲೋಟ ದಿ ಬೆಸ್ಟ್. ನಾನು ನಿಮಗೆ ವಾಟರ್ ಮ್ಯಾನಿಫೆಸ್ಟೇಷನಲ್ಲಿ ಹೇಳಿದ್ನಲ್ಲ, ಸೊ ಅದರಲ್ಲಿ ಅಫರ್ಮೇಷನ್ಸ್ ಹಾಕಿ, ಒಳ್ಳೆ ಇದನ್ನು ಹಾಕಿ, ಆಯಿತಾ. ಈಗ ಏನಾರ ಏನು ಅಂದ್ಕೊಳ್ತೀರಾ ಅಂದರೆ, ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಹಸ್ಬೆಂಡ್ ಏನಾರ ಬೈದ್ಬಿಟ್ರು ಅಂದ್ಕೊಳ್ಳಿ, ಏನಾರ ಯಾರೇ ಆಗಿರ್ಬೋದು, ಅವ್ರಾರ ಬೈದಿರ್ಬೋದು, ಅತ್ತೆ ಯಾರ ಬೈದಿರ್ಬೋದು, ಯಾರಾರ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು. ಸೊ ನೀವು ಹೆಂಗೆ ಹೇಳ್ಕೊಬೇಕು ಅಫರ್ಮೇಷನ್ಸ್ ಅಂದರೆ, ನಾನು ಮತ್ತು ನನ್ನ ಫ್ರೆಂಡು ತುಂಬಾ ಚೆನ್ನಾಗಿದ್ದೀವಿ, ಕ್ಲೋಸ್ ಆಗಿದ್ದೀವಿ, ಆ ಥರ ಅಂದ್ಬಿಟ್ಟು ಕೊಡೋದ್ಬಿಡಿ. ಹಸ್ಬೆಂಡ್ ಆಗಿದ್ರೆ, ನಾನು ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿದ್ದೀವಿ, ಹ್ಯಾಪಿಯಾಗಿದ್ದೀವಿ ಅಂತ ಸೊ ಕುಡೀರಿ. ಸೊ ಅವಾಗ ಇಮಿಡಿಯೇಟಾಗಿ ನಿಮ್ಮ ಒಂದು ಎಮೋಷನ್ ಇರುತ್ತಲ್ಲ, ಅಂದರೆ ಲೋ ಫೀಲ್ ಆಗಿರ್ತಿರಲ್ಲ, ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಥರ ನಾನು ಇದು ವೇರ್ ಮಾಡಿರೋದನ್ನು ಏನಕ್ಕೆ ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ನಂದು ಟೀಚ್ ಮಾಡೋ ಇದಲ್ವಾ, ಅಂದರೆ ನಾನು ಹೇಳ್ಕೊಡೋದು, ಪಾಠ ಹೇಳ್ಕೊಡೋದು ಆ ಥರ. ಸೊ ಅದಕ್ಕೋಸ್ಕರ ಲೀಡರ್ಶಿಪ್ಪು ಇದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತೀವಿ ನಾವು. ಇಲ್ಲಾಂದರೆ ನೀವೇನು ಮಾಡಿ ಅಂದರೆ ಜಾಸ್ತಿ ನಾವು ಹೊರಗಡೆ ಹೋಗಿ, ನಾನು ಹೇಳಿದ್ನಲ್ಲ ವೀಕ್ಲಿ 2 days ಹೋಗಿ ಏನಾರ ಮಾಡ್ತಾ ಇರ್ತೀನಿ ನಾನು. ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ನಂದು ವರ್ಕ್ಶಾಪ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಹಾಕ್ಕೊಂಡಿದ್ದು, ಇಮೋಷನ್ ಬ್ಯಾಲೆನ್ಸ್ ಆಗಲಿ ಅಂತ. ಸೊ ಇದೇನು ಅಂದರೆ, ನೀವೇನು ಮಾಡಿ ಅಂದರೆ, ನಿಮ್ಮ ಕೈಗೆ ಉಂಗುರಗಳು ಹಾಕೋಬೋದು, ಬೆಳ್ಳಿ ಉಂಗುರಗಳು, ಅಂದರೆ ಈ ಬೆರಳುಗಳಲ್ಲಿ ಯಾವ್ದಾರಲ್ಲ ಹಾಕೊಳ್ಳಿ, ಇಲ್ಲಾಂದರೆ ಕಾಲ್ಗೆಜ್ಜೆ ಹಾಕೊಳ್ಳಿ, ಓಕೆನಾ. ಸೊ ಆ ಥರ ಮಾಡ್ಬೋದು. ಇಲ್ಲ ನಿಮಗೂ ಇದೇ ಥರ ಇಷ್ಟ ಆಯಿತು ಅಂದ್ರೂ ಹಾಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಶುಕ್ರನ ಇದು ಮಾಡುತ್ತೆ, ಹಿಂಗೆ ಹಾಕೊಳ್ಳೋದ್ರಿಂದ ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಇಲ್ಲಿ ನೋಡಿ, ನಾನು 8 ಅಂತ ಬರ್ಕೊಂಡಿದ್ದೀನಿ, ಇನ್ಫಿನಿಟಿ ನಂಬರ್ 8 ಅಂದರೆ. ಸೊ ಇದೆಲ್ಲ ಏನು ಅಂದರೆ, ದುಡ್ಡು ಕಾಸು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾ ಹಾಗೇನೆ ಫ್ರೆಂಡ್ಸ್, ಮ್ಯಾನಿಫೆಸ್ಟೇಷನ್ ಮಾಡಿನೇ ಯಾವಾಗಲೂ ಪಾಸಿಟಿವ್ ಅಫರ್ಮೇಷನ್ಸ್ನೇ ಆಗ್ತಾ ಇರ್ತೀನಿ. ಮನೆಯಲ್ಲಿ ಯಾರ್ಯಾರ ಈ ಥರ ನಾ ಹೇಳಿದ್ನಲ್ಲ, ದುಡ್ಡಿಲ್ಲ ಅಂದರೆ ಅಲ್ಲೇ ಕಟ್ ಮಾಡ್ತೀನಿ. ಸೊ ನನ್ನ ಹತ್ರ ತುಂಬ ಜಾಸ್ತಿ ದುಡ್ಡಿದೆ ಅಂತೀನಿ. ಅದೇ ಮ್ಯಾಜಿಕ್ ಟ್ರಿಕ್ಕು, ನೀವೆಲ್ಲರೂ ಫಾಲೋ ಮಾಡಿ. ಯಾರೇ ನಿಮ್ಮ ಮನೇಲಿ ದುಡ್ಡಿಲ್ಲ ಅಂದ ತಕ್ಷಣ, ಅವ್ರಂದ್ರೆ ಏನಂತೆ ನೀವು ಅಂದ್ಬಿಡಿ ತಕ್ಷಣ, ನಮ್ಮ ಮನೇಲಿ ತುಂಬ ಜಾಸ್ತಿ ದುಡ್ಡಿದೆ ಅಂತ, ಓಕೆನಾ. ಅದೇ ಪಾಸಿಟಿವ್ ಅಫರ್ಮೇಷನ್ ಆಗಿರುತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ನಾನು ಮನಿದು ಚೆನ್ನಾಗಿ ಇನ್ಕ್ರೀಸ್ ಮಾಡ್ಬೋದು, ನಮ್ಮ ಮನೇಲಿ ಚೆನ್ನಾಗಿ ದುಡ್ಡು ಕಾಸು ಸೇರೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಆ ಥರ. ಆಮೇಲೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮದು ಒಂದು ಚಂದ್ರ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ಏನು ಗೊತ್ತಾ, ಫಸ್ಟ್ ಆಫ್ ಆಲು ನಿಮಗೆ ಶುಕ್ರ ಮತ್ತು ಇದು ಚಂದ್ರ ಎರಡು ಚೆನ್ನಾಗಿದ್ರೆ ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರೋ ಅದು ಇಮಿಡಿಯೇಟಾಗಿ ಆಗುತ್ತೆ. ಸೊ ಅದಕ್ಕೆ ಹೇಳಿದ್ದು, ಪ್ರತಿಯೊಬ್ಬರು ಮನೆಯಲ್ಲೂ ದುಡ್ಡು ಕಾಸು, ಗಂಡಸ್ರಿಗೆ ನಾನು ಹೇಳೋದು, ಗಂಡಸ್ರಿಗೆ ದುಡ್ಡು ಕಾಸು ಬರಬೇಕು ಅಂದರೆ ಹೆಂಡ್ತಿರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಅದಕ್ಕೆ ಹೇಳೋದು. ಯಾರು ಬೈಯಕ್ಕೆ ಹೋಗ್ಬೇಡಿ. ಬೈದ್ರೆ ಏನು ಗೊತ್ತಾ, ನಿಮ್ಮ ಒಂದು ಮನಿ ಫ್ಲೋ ಕಡಿಮೆ ಆಗಿಬಿಡುತ್ತೆ. ಬಿಕಾಸ್ ನಾನು ಮುಂಚೆನೇ ಹೇಳಿರೋಂಗೆ ಏನು ಅಂದರೆ, ಹುಡುಗಿರೇ ಶುಕ್ರ ಆಗಿರ್ತಾರೆ ನಿಮ್ಮ ಮನೆಗಳಲ್ಲಿ, ಅಂದರೆ ಲೇಡೀಸೇ ಶುಕ್ರ, ಓಕೆನಾ. ಸೊ ಆಮೇಲೆ ಇನ್ನೊಂದೇನು ಅಂದರೆ, ನಿಮ್ಮ ಒಂದು ಕುಂಡಲಿನಲ್ಲಿ ಚಂದ್ರ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ, ಕೆಲವ್ರದ್ದು ಚಂದ್ರ ಸ್ಟ್ರಾಂಗ್ ಇರುತ್ತೆ. ಯಾವಾಗ ಚಂದ್ರ ಸ್ಟ್ರಾಂಗ್ ಇರುತ್ತೋ ಆವಾಗಲೇ ನಿಮ್ಮದು ಎಮೋಷನ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಏನಾರು ಒಂದು ಸ್ವಲ್ಪ ಯಾರು ಅಂದರೂ ತುಂಬ ಹಳು ಬರೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ನಿಮ್ಮ ಅಮ್ಮಂಗೆ ನೀವು ಬೆಳ್ಳಿನ ಕೊಡಿಸ್ಬೇಕು, ಆಯಿತಾ. ಬೆಳ್ಳಿದು ಏನಾರ ಒಂದು ಕಾಲುಂಗ್ರನಾರ ತಗೊಡಿ, ಇಲ್ಲ ಗೆಜ್ಜೆ ತಗೊಡಿ, ಇಲ್ಲ ಬೆಳ್ಳಿದು ಕಾಯಿನ್ ತಗೊಡಿ, ಏನಾರ ಮಾಡ್ಬೋದು. ಸೊ ಬೆಳ್ಳಿನ ಕೊಡೋದ್ರಿಂದ ಏನು ಗೊತ್ತಾ ಫ್ರೆಂಡ್ಸ್, ಬೆಳ್ಳಿನ ದಾನ ಮಾಡಬೇಕು ನಾವು. ಸೊ ಅಮ್ಮಂಗೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಇದ್ರ ಪ್ರಕಾರ ತುಂಬಾ ಒಳ್ಳೆಯದು. ಸೊ ಅವಾಗೇನು ಗೊತ್ತಾ, ನಮಗೆ ತುಂಬ ಒಳ್ಳೆಯದಾಗುತ್ತೆ ಹುಡುಗಿರುಗಳಿಗೆ ನಾನು ಹೇಳೋದು. ಸೊ ಅಕಸ್ಮಾತ್ ನಿಮಗೆ ನಿಮ್ಮ ಮನೆಯಲ್ಲಿ ಅಮ್ಮಂಗಾರ ಕೊಡ್ಬೋದು, ಅಕ್ಕಂಗೆ ಕೊಡ್ಬೋದು, ನಿಮ್ಮ ಅತ್ತೆಗೆ ಕೊಡ್ಬೋದು. ಸೊ ಆ ಥರ, ಓಕೆನಾ. ಸೊ ಒಟ್ಟಿನಲ್ಲಿ ಲೇಡೀಸ್ಗೆ ಕೊಡೋದಿದು. ಸೊ ಆ ಥರ ಮಾಡಿ, ಅಮ್ಮಂಗೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತಾರೆ. ಸೊ ಅದಕ್ಕೆ ಹೇಳಿದ್ದು. ಸೊ ನಾನು ನಮ್ಮ ಅಮ್ಮಂಗೆ ಈ ಥರ ತಕ್ಕೊಟ್ಟೆ, ಬಟ್ ಅವ್ರು ಈ ಕೈಯಲ್ಲಿ ಹಾಕ್ಕೊಂಡಿಲ್ಲ. ಬಿಕಾಸ್ ಇದು ನಾವು ಹೇಳಿದ್ನಲ್ಲ, ಬಿಸ್ನೆಸ್ ಮಾಡೋರಿಗೆ
ಇವಾಗ ಟೀಚಿಂಗ್ ಇದರಲ್ಲಿ ಫೀಲ್ಡಲ್ಲಿರೋರಿಗೆ ಅಂದರೆ ಲೀಡರ್ಶಿಪ್ ಮಾಡೋರಿಗೆ ಇದು ಯೂಸ್ಫುಲ್ ಆಗುತ್ತೆ, ಚೆನ್ನಾಗಿ ನಮಗೆ ಕ್ಲಿಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸೊ ನಮ್ಮಮ್ಮ ಏನು ಮಾಡಿದ್ದಾರೆ ಅಂದರೆ ಬೇರೆ ಇದು ಈ ಥರ ಬೆರಳುಗಳಲ್ಲಿ ಹಾಕ್ಕೊಂಡಿದ್ದಾರೆ. ಸೊ ಆ ಥರ ಫ್ರೆಂಡ್ಸ್ ಇದು, ಓಕೆನಾ? ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.